ಸ್ಥಳೀಯ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ಇವಿಎಂ ಬಿಟ್ಟು ಬ್ಯಾಲೆಟ್ ಪದ್ಧತಿ ಜಾರಿಗೆ ತರ್ತಾ ಇರೋ ಸರ್ಕಾರದ ನಿರ್ಧಾರಕ್ಕೆ ಸದನದಲ್ಲಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಬಜೆಟ್ ಅಧಿವೇಶನದಲ್ಲಿ ಗಮನ ಸೆಳೆದ ಅವರು ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಮತ್ತಷ್ಟು ಡಿಜಿಟಲೀಕರಣಗೊಳಿಸುವ ಬದಲು ಹಳೆಯ ಪದ್ಧತಿಯನ್ನು ಮರಳಿ ಜಾರಿಗೆ ತರೋಕೆ ಸರ್ಕಾರ ವಿಧೇಯಕ ತಿದ್ದುಪಡಿ ಮಾಡ್ತಾ ಇದೆ. ಇನ್ನು ಜಗತ್ತು ತಂತ್ರಜ್ಞಾನದಲ್ಲಿ ಅಸಾಧಾರಣ ಪ್ರಗತಿ ಸಾಧಿಸ್ತಾ ಇದೆ. ಇಡೀ ವಿಶ್ವವೇ ಭಾರತದ ಡಿಜಿಟಲ್ ಕ್ರಾಂತಿಯನ್ನು ಮಾದರಿಯಾಗಿ ಸ್ವೀಕರಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಮತಯಂತ್ರಗಳ ಮೇಲೆ ಅನಗತ್ಯ ಅನುಮಾನ ವ್ಯಕ್ತಪಡಿಸಿ ದಶಕಗಳ ಹಿಂದಿನ ಹಳೆಯ ಪದ್ಧತಿಗೆ ಮರಳುತ್ತಾ ಇರೋದು ಅತ್ಯಂತ ವಿಪರ್ಯಾಸದ ಸಂಗತಿ ಅಂತ ಚನ್ನಬಸಪ್ಪ ಹೇಳಿದ್ದಾರೆ. ಆರಂಭದಲ್ಲಿ ಮತದಾನ ಮಾಡಿದಾಗ ನಾವು ಬ್ಯಾಲೆಟ್ ಅಲ್ಲಿ ಮಾಡಿದ್ವಿ. ಬದಲಾವಣೆ ಆದಂತದ್ರಲ್ಲಿ ನಾವು ಇವಿಎಂ ಅಲ್ಲಿ ಮಾಡಿದ್ವಿ. ಅದಕ್ಕೆ ಸಮಗ್ರವಾದಂತ ರೀತಿಯಲ್ಲಿ ಅಧ್ಯಯನ ಮಾಡಿ ಎಲ್ಲದನ್ನು ಮಾಡಿ ಬ್ಯಾಲೆಟ್ ಇದ್ದಿದ್ದನ್ನ ಇವಿಎಂ ಮಾಡಿದ್ದು ನಮಗೆ ಗೊತ್ತಿರುವಂತ ಸಂಗತಿ. ಆದ್ರೆ ಈಗ ಎಗೈನು ಬ್ಯಾಲೆಟ್ ಇವಿಎಂ ಅನ್ನ ಮತ್ತೆ ಬ್ಯಾಲೆಟ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ಸರಿಯಾದಂತ ತಾಂತ್ರಿಕ ರೀತಿ ನೀತಿಗಳು ಏನಾದ್ರು ಇದ್ದಿದ್ರೆ ಅದನ್ನು ವೆರಿಫೈ ಮಾಡಿ ಏನಾದ್ರು ಮಾಡಿದ್ರೆ ಅದಕ್ಕೆ ಪೂರಕವಾಗಿ ಬಿಲ್ ತರುವಂತದ್ದು ಬಹಳ ಅಗತ್ಯ ಇದೆ ಅಂತ ನಾನು ಅನ್ಕೊಂಡಿದ್ದಾರೆ. ಮತ್ತೆ ಇದ್ರೊಳಗಡೆ ಇದನ್ನ ಯಾಕೆ ವಿರೋಧ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಗೌಪ್ಯತೆ ಬಗ್ಗೆ ಹೇಳಿದರೆ ಗೌಪ್ಯತೆಯನ್ನು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗದ ರೀತಿ ಒಳಗಡೆ ಎಲೆಕ್ಷನ್ ಕಮಿಷನ್ ಮಾಡೇ ಮಾಡುತ್ತೆ. ಮತದಾನನೂ ಕೂಡ ಅದನ್ನ ಮತದಾನ ಮಾಡಬೇಕಾದ್ರೂ ಕೂಡ ಅದನ್ನ ಯಾವುದೇ ರೀತಿ ನಾನು ಇಂಥವ್ರಿಗೆ ವೋಟ್ ಮಾಡಿದೆ ಅಂತೇಳಿ ಹೊರಗಡೆ ಬಂದು ಹೇಳೋದಿಲ್ಲ ಅವರು. ಅಷ್ಟು ರೀತಿ ಒಳಗಡೆ ಗೌಪ್ಯತೆನ ಮತದಾರನೇ ಕಾಪಾಡ್ಕೊಳ್ತಿರ್ಬೇಕಾದ್ರೆ ಈಗ ವಾಪಸ್ ಇಂದಿನ ಮತ್ತೆ ಶಿಲಾಯುಗಕ್ಕೆ ಹೋಗುವಂತದ್ದು ಅಗತ್ಯ ಇದೆ ಅಂತ ನನಗೇನು ಅನ್ಸುತ್ತೆ. ಮೊದಲನೇದು. ಎರಡನೇದು ಅಸಿಂಧು ಬಗ್ಗೆ ನೋಡಿ ಸರ್, ಈಗ ಅದರೊಳಗಡೆ ನನಗೆ ಮತದಾನ ಚಲಾವಣೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಬೂತಿಗೆ ಹೋಗಿ ನೋಟ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಈ ಬ್ಯಾಲೆಟ್ ಅಲ್ಲಿ ಏನಿದೆ ನಮ್ದು ಏನೂ ಇಲ್ಲ ಅದರೊಳಗಡೆ. ಹಾಗಾಗಿ ಒಂದು ಸಿಸ್ಟಮ್ ಅನ್ನ ಏಕಾಏಕಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗತ್ತೆ? ಇದ್ರ ಬಗ್ಗೆ ನಮ್ಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕಾದ್ರೆ ಸಂಗತಿ. ನೋಟ ಹಾಕೊಂಡು ನಾನು ಎಲ್ಲಿ ಯಾರಿಗೆ ಹಾಕ್ಬೇಕು? ರೂಪ ಅವ್ರೆ, ಅಸಿಂಧುತ್ವ ಮತ್ತೆ ಮ್ಯಾಕ್ಸಿಮಮ್ ಆಗಿ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ಗಳಾದಂತ ಸಂದರ್ಭದಲ್ಲಿ ಎಷ್ಟು ಇನ್ವ್ಯಾಲಿಡ್ಗಳು, ಎಷ್ಟು ಪರ್ಸೆಂಟ್ ಇನ್ವ್ಯಾಲಿಡ್ ಆಗ್ತಾ ಇತ್ತು? ಇವಿಎಂ ಬಂದ್ಮೇಲೆ ಎಷ್ಟು ಪರ್ಸೆಂಟೇಜ್ ಇವಿಎಂ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಚಾನ್ಸಸ್ಸೇ ಇಲ್ಲ. ಸೊ ಹಾಗಾಗಿ ಈ ರೀತಿಯ ಒಂದು ಸರಿಯಾದಂತ ದಿಕ್ಕಲ್ಲಿ ಯೋಚನೆ ಮಾಡುವಂತ ಚುನಾವಣಾ ಆಯೋಗದ ಒಂದು ಯೋಚನೆಯನ್ನ ನಾವು ಏಕಾಏಕಿ ಬದಲಾವಣೆ ಮಾಡುವಂತದ್ದು ಈಗ ಅಗತ್ಯ ಇದೆಯಾ ಅನ್ನೋದು ಮೊದಲನೇ ಮೂಲಭೂತವಾದಂತ ಪ್ರಶ್ನೆ. ಎರಡನೇ ಇನ್ನೊಂದು, ಇತ್ತೀಚೆಗೆ ಒಂದು ನ್ಯಾಯಾಲಯ ಆದೇಶ ಯಾವ್ದಲ್ಲ ಒಂದು ನಮಗೆ ಬೇಕು ಸರ್ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಮ್ಮ ಇವರು ನಮ್ಮ ಕಂದಾಯ ಸಚಿವರು ಯೋಚನೆಗಳನ್ನು ಮಾಡಿದ್ರು. ಎಲ್ಲದನ್ನು ಕೂಡ ಆನ್ಲೈನ್ ಮೂಲಕ ಎಲ್ಲದನ್ನು ಮಾಡಬೇಕು ಅಂತೇಳಿ ಜನ ಬಯಸಿರ್ಲಿಲ್ಲ ಅದನ್ನ. ಆದ್ರೆ ಒಂದು ಒಳ್ಳೆ ಸಂಗತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಆದ್ರೂ ಆಗುವಂತ ಅನಾಹುತಗಳು ಸರಿಪಡಿಸಕ್ಕೆ ಆ ಯೋಚನೆಗಳನ್ನು ಮಾಡಿದ್ದಾರೆ ಆನ್ಲೈನ್ ಮೂಲಕನೇ. ಮತ್ತು ವಾಪಸ್ ಅವರು ಸರಿ ಆಗ್ತಿಲ್ಲ ಅಂತೇಳಿ ಎಲ್ಲೂ ಕೂಡ ಕೈಯಲ್ಲೇ ಬರೆದುಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅವರು. ಓಕೆ, ಸೊ ಹೀಗೆಲ್ಲ ಇರ್ಬೇಕಾದ್ರೆ ಮೊನ್ನೆ ಇತ್ತೀಚೆಗೆ ನಡೆದಂತ ಒಂದು ಸಂಗತಿ ನಾನು ಹೇಳ್ತೇನೆ. ಅಕಸ್ಮಾತ್ ನ್ಯಾಯಾಲಯಗಳು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಿಲ್ಲ ಅನ್ನೋದಕ್ಕೆ ಒಂದು ಸರಿಯಾದಂತ ಪುರಾವೆ ಇದೇ ಸೆಷನ್ ಅಲ್ಲಿ ನಡೆದಿದೆ ನಮಗೆ. ಉದಾಹರಣೆಗೆ ಮಾಲೂರು ಕ್ಷೇತ್ರ ನಂಜೇಗೌಡರಿಗೆ ಸಂಬಂಧಪಟ್ಟಂತ ಒಂದು ಡಿಸಿಷನ್ ಹೊರಗಡೆ ಬಂದಿದೆ ಸರ್. ಅದು ಇವಿಎಂ ಮೂಲಕ ಚುನಾವಣೆ ನಡೆದಿದ್ದು. ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಆ ನಂಜೇಗೌಡರಿಗೆ ಯಾವುದೇ ತೀರ್ಮಾನ ಕೊಡ್ಲಿಲ್ಲ ನ್ಯಾಯಾಲಯ. ಸರಿ ಇದೆ ಅನ್ನುವಂಥ ಸಂಗತಿನೂ ಕೂಡ ನ್ಯಾಯಾಲಯನೇ ಕೊಟ್ಬಿಟ್ಟಿದೆ. ಇನ್ನೊಂದು ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ ರೆಡ್ಡಿಗೆ ಸಂಬಂಧಪಟ್ಟಂತೆ ಚುನಾವಣೆ, ಆ ಚುನಾವಣೆ ಆಗಿರುವಂತ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಂಗತಿ ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇವಿಎಂ ಮೂಲಕ ಆಗಿದೆ ಅಂತ ಹೇಳಲೇ ಇಲ್ಲ. ಬದಲಾಗಿ ಒಂದು ಓಟ್ ವ್ಯತ್ಯಾಸ ಆಗಿದೆ ಎಲ್ಲಿ? ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ. ಏನಾದ್ರು ವ್ಯತ್ಯಾಸಗಳಾಗಿದೆ ಅಂತದ್ದು ಎಲ್ಲಾಗತ್ತೆ? ಬ್ಯಾಲೆಟ್ ಅಲ್ಲೇ ಆಗುವಂತದ್ದು. ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ನಾವು ಯೋಚನೆ ಮಾಡದೆ ಹೋದ್ರೆ ತರಾತುರಿ ಒಳಗಡೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಮೆಜಾರಿಟಿ ಇದೆ ಅಂತೇಳಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ.